ಒಬ್ಬರನ್ನ ಎದುರಿಸಿ ನೀನು ದೊಡ್ಡವನಾಗಬೇಡ, ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ ಎನ್ನುವ ಮಾತಿನೊಂದಿಗೆ ಪಂದ್ಯಾಕೂಟವನ್ನ ಮುಂದುವರಿಸ್ತಾ ಇದ್ದಾವೆ. ಎನ್ಎಸ್ ಸ್ಪೈಕರ್ಸ್ ತಂಡದ ಖಾತೆ ಆರಂಭಗೊಳ್ತಾ ಇದೆ. ಅದ್ಭುತ ಕೊಂತಾರೆಗಳನ್ನು ಒಳಗೊಂಡಿರುವಂತಹ ಎರಡು ತಂಡಗಳು ಕೂಡ ಮತ್ತೊಂದು ಅಂಕದ ಸೇರ್ಪಡೆಯಾಗ್ತಾ ಇದೆ ಎನ್ಎಸ್ ಸ್ಪೈಕರ್ಸ್ ಕಡೆಗೆ. ರೋಚಕತೆಯ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 2 ಅಂಕಗಳನ್ನ ಮುಂಚೂಣಿಯಲ್ಲಿ ಎನ್ಎಸ್ ಸ್ಪೈಕರ್ಸ್. ಆಶೀಕ್ ರವರನ್ನ ಒಳಗೊಂಡಿರುವಂತಹ ಎನ್ಎಸ್ ಸ್ಪೈಕರ್ಸ್ ಆದ್ರೆ ನೌಶಾದ್ ರವರನ್ನ ಒಳಗೊಂಡಿರುವಂತಹ ರಾಯಲ್ ಕ್ರೇಕರ್ಸ್. ದಯವಿಟ್ಟು ಆಟಗಾರರ ಗಮನಕ್ಕೆ, ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ, ಚರ್ಚೆಗೆ ಯಾವುದೇ ಆಸ್ಪದವಿಲ್ಲ. ಅಂತ ಎನ್ಎಸ್ ಸ್ಪೈಕರ್ಸ್ ಕಡೆಗೆ ವಾಲಿ ಬರ್ತಾ ಇದೆ. 3-1 2 ಅಂಕದ ಮುನ್ನಡೆಯಲ್ಲಿ ಎನ್ಎಸ್ ಸ್ಪೈಕರ್ಸ್. ಮತ್ತೆ ಚೆಂಡು ಎನ್ಎಸ್ ಸ್ಪೈಕರ್ಸ್ ಕಡೆಯಿಂದ. ಏನಾಯಿತು ತಮ್ಮ, ನಿನಗೆ ಬೇಕೆ ಚೆಂಡು ಕಾಣಿಸುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಆಟಗಾರರನ್ನು ಜೀವ ಚಿಕ್ಕದು, ಜೀವನ ದೊಡ್ಡದು, ಸಾಯುವವನಿಗೆ ಒಂದೇ ದಾರಿ, ಸಾಧಿಸುವವನಿಗೆ 1000 ದಾರಿ ಎನ್ನುವ ಮಾತಿನಂತೆ ಆಟವೂ ಕೂಡ ಒಂದು ರೀತಿಯ ಛಲವನ್ನಿಟ್ಟರೆ ಸೋತ ತಂಡವನ್ನು ಸಹ ಗೆಲ್ಲಿಸಬಹುದೆಂಬ ಯೋಚನೆಯೊಂದಿಗೆ ಮುನ್ನಡೆಯರು ಎಲ್ಲಿದ್ದೇ ತಮ್ಮ, ಎಲ್ಲಿತ್ತು ನಿನ್ನ ಈ ಪರಾಕ್ರಮ? ಜರ್ಸಿ ನಂಬರ್ 6 ಬನಿಯಂದಾರಿ ಆಟಗಾರನ ಆಟ ಪ್ರದರ್ಶನವಾಗ್ತಾ ಇದೆ. ಇಲ್ಲಿ 5-2 ಸಾಗಿ ಬರ್ತಾ ಇದೆ ಪಂದ್ಯಾಕೂಟ. 3 ಅಂಕದ ಮುನ್ನಡೆಯಲ್ಲಿ ಎನ್ಎಸ್ ಸ್ಪೈಕರ್ಸ್. ಸರ್ವಿಸ್ನಿಂದ 1 ಅಂಕ. ಅಂಕಿಅಂಶ ಪಟ್ಟಿಯಲ್ಲಿ 3-5. ತಡಿಗೋಡಿಯನ್ನು ಭೇದಿಸಿ ಹೊಡೆತ. ಸವಾದ್ ಮಾಲೀಕತ್ವದ ಎನ್ಎಸ್ ಸ್ಪೈಕರ್ಸ್ ಒಂದು ಕಡೆಯಾದರೆ ಮನೋಜ್ ಮಾಲಕತ್ವದ ರಾಯಲ್ ಕ್ರೇಕರ್ಸ್ ತಡ ಇನ್ನೊಂದು ಕಡೆಯಲ್ಲಿ ಬಹಳ ರೋಚಕತೆಯ ಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಅದ್ಭುತ ಪ್ರದರ್ಶನ ಎನ್ಎಸ್ ಸ್ಪೈಕರ್ಸ್ ಕಡೆಯಿಂದ. ಇಲ್ಲಿ ರಾಯಲ್ ಕ್ರೇಕರ್ಸ್ ಕಡೆಗೆ ಕಮಾಲಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ವ್ಯತ್ಯಾಸ ಮಾತ್ರ ಕಾಣಿಸುತ್ತಾ ಇದೆ ನೋಡಿ. ಹಾಗೆ ಹೇಳಿದ ಹಾಗೆ ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಬದಲಾವಣೆ ತರಬಹುದು. ಮತ್ತೊಂದು ಅಂಕವಾಲಿ ಬರ್ತಾ ಇದೆ ರಾಯಲ್ ಕ್ರೇಕರ್ಸ್ ಕಡೆಗೆ. ಅಂಕಿಅಂಶ ಪಟ್ಟಿಯಲ್ಲಿ 5-6. ಅದೃಷ್ಟ ಬರೆಯುವ ಹಕ್ಕು ನಿಮಗಿಲ್ಲ, ಬದಲಾಗಿ ಚರಿತ್ರೆ ಸೃಷ್ಟಿಸುವ ಹಕ್ಕು ನಿಮಗಿದೆ. ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲರನ್ನ ಆಶ್ಚರ್ಯಗೊಳಿಸಿ ಎನ್ನುವ ಮಾತಿನೊಂದಿಗೆ ಪಂದ್ಯಾಕೂಟವನ್ನು ಮುಂದುವರಿಸ್ತಾ ಇದ್ದ ಅಂಕಿಅಂಶ ಪಟ್ಟಿಯಲ್ಲಿ 7-5. 2 ಅಂಕದ ಮುನ್ನಡೆಯಲ್ಲಿ ಎನ್ಎಸ್ ಸ್ಪೈಕರ್ಸ್. ಮತ್ತೆ ಚೆಂಡು ಭರತ್ ತನ್ನ ಕಡೆಯಲ್ಲಿತ್ತು. ಚೆಂಡು ಬಾಂಬ್ ಬೇಕೇ ಬೇಡವೇ? ಉತ್ತಮವಾದ ಒಂದು ಆಟ ಕಾಣಿಸುತ್ತಾ ಇದೆ. 2 ತಂಡದ ಆಟಗಾರರಿಗೂ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ಭರತ
ನಿಮ್ಮ ದಿನ ಒಂದೇ ಬರುತ್ತೆ ಎಂಬ ಮಾತಿನೊಂದಿಗೆ ಬಿಟ್ಟ ಸ್ಥಳ ತುಂಬಿ ಯಾರಿಲ್ಲದ ಕಡೆಗೆ ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ 8-6 8-6ರಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ NS ಸ್ಟ್ರೈಕರ್ಸ್. ಏನನ್ನ ಹೊಡೆತ ಹೊಡೆತದಲ್ಲಿ ಕಾಣಿಸುತ್ತಾ ಇದೆ. 7-8 7-8 ಜೆರ್ಸಿ ನಂಬರ್ 8 ಬನ್ನಿ ಅಂದಾರಿ ಆಟಗಾರನ ಆಟ ಪ್ರದರ್ಶನವಾಗ್ತಾ ಇದೆ. ಬಿಟ್ಟ ಸ್ಥಳ ತುಂಬಿ ಈ ಸಮಬಲ 8-8 8-8 ಸಮಬಲ. ಚೆಂಡು NS ಸ್ಪೈಕರ್ಸ್ ಕಡೆಯಲ್ಲಿದೆ. ಈಗ ನೇರವಾಗಿ ರಾಯಲ್ ಕ್ರ್ಯಾಕರ್ಸ್ ಕಡೆಗೆ 9-8 ಎಲ್ಲಿತ್ತು ನಿನ್ನ ಈ ಹೊಡೆತ? ಪ್ರಮುಖ ಪ್ರತಿಭೆ 9-9 ಸಮಬಲ. ಸೋತರೆ ಗೆಲ್ಲಬೇಕು ಅನ್ನುವ ಮನಸ್ಸು ಬರುತ್ತದೆ, ಖಂಡಿತವಾಗಿ ಅವಮಾನ ಆದ್ರೆ ಗೆಲ್ಲಲೇಬೇಕು ಅನ್ನುವ ಛಲ ಬರುತ್ತದೆ. ಈ ಛಲವನ್ನ ಆಟಗಾರರು ಹೊಂದಿಕೊಂಡ್ರೆ ಈ ಪಂದ್ಯಕೂಟವನ್ನ ಖಂಡಿತವಾಗಿಯೂ ತಾವು ವಿಜಯಶಾಲಿ ಆಗಬಹುದು. ಪಂದ್ಯಕೂಟವನ್ನ ಮುಂದುವರಿಸ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ 11-9 ಏನು ಹೊಡಿತಾನೆ ತಮ್ಮ? ಇದು ಹೊಡೆತವಲ್ಲ. ಜೆರ್ಸಿ ನಂಬರ್ 7 ಬನ್ನಿ ಅಂದಾರಿ ಆಟಗಾರ 10-11 ಯಾರಿಲ್ಲದ ಕಡೆಗೆ ಚೆಂಡು 12-10 12-10ರಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ NS ಸ್ಪೈಕರ್ಸ್. ನಿಶಬ್ದವಾಗಿದೆ ಅಂಕಣ, ಯಾರ ಬಾಯಲ್ಲಿಯೂ ಬೊಬ್ಬೆ ಇಲ್ಲ. ಚೇಂಜ್ 13-10 13-10 ಮನೋಜ್ ಅವರೇ ತಂಡ ತಂಡವನ್ನು ನಿಜವಾಗಿ ಬೂಸ್ಟ್ ಮಾಡಬೇಕಾಗಿದೆ. ಮನೋಜ್ ಅವರೇ, ನಿಮ್ಮ ತಂಡವನ್ನು ನೀವು ಬೂಸ್ಟ್ ಮಾಡಿದ್ದೇ ಆದಲ್ಲಿ ಆಗ ನಡೆದಂತಹ ತಂಡದ ತರ ಈ ತಂಡವು ನಡೆಯಬಹುದು, ಇದಕ್ಕೇನು ಸಂಶಯವಲ್ಲ. ಮನೋಜ್ ಅವರ 13-10 13-10 ഇപ്പൊ ചെണ്ട് NS സ്പൈക്കർസ് കടലുണ്ട്. എന്തിനാ കളിവാണ് ഇത് പെട്ടി 14-10 ಪಂದ್ಯಾಕೂಟವು ಸಾಗಿ ಬರ್ತಾ ಇದೆ. ಮತ್ತೆ ಅಂಕದ ಸುರಿಮಳೆ ಬರ್ತಾ ಇದೆ NS ಸ್ಪೈಕರ್ಸ್ ಕಡೆಗೆ. ಅಂಕಿಅಂಶ ಪಟ್ಟಿಯಲ್ಲಿ 15-10 5 ಅಂಕದ ಮುನ್ನಡೆಯಲ್ಲಿ NS ಸ್ಪೈಕರ್ಸ್. ಇಡೀ ಊರಿಗೆ ನೀನು ಗೊತ್ತಿದೀಯಾ ಅಂದ್ರೆ ಅದು ನಿನ್ನ ಪರಿಚಯದಿಂದ, ಇಡೀ ಜಗತ್ತಿಗೆ ನೀನು ಗೊತ್ತಿದೀಯಾ ಅಂದ್ರೆ ಅದು ನಿನ್ನ ಸಾಧನೆಯಿಂದ.
ಸಾಧನೆ ನಮಗೆ ಅತಿ ಮುಖ್ಯ. ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 15-10 5 ಅಂಕದ ಮುನ್ನಡೆಯಲ್ಲಿ NS NS Spikers. ಇದು ಕೈಯಲ್ಲ, ಕಬ್ಬಿಣ. ನೆಲದಲ್ಲಿ ಬಿದ್ದು ಒಂದು ಚುಕ್ಕಿ ಬಲೆಯಲ್ಲಿ ನೇತಾಡುತ್ತಿದೆ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 16-10. ತನ್ನ ಫೈನಲ್ಗೆ ಬಂದಿರುವ ಒಂದು ಸಣ್ಣ ತುಣುಕಿನ ಮುಖಾಂತರ ತನ್ನ ತಂಡದ ಪ್ರೀತಿಗೋಸ್ಕರ ರಾಯಲ್ ಶರೀಫ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಹನ್ನೊಂದು 16 5 ಅಂಕದ ಮುನ್ನಡೆಯಲ್ಲಿ NS Spikers. ಉತ್ತಮವಾದ ಹೊಡೆತಗಳ ಸುತ್ತುವರಿದು 17-11 ರತ್ತ ಸೋಲನ್ನೇ ಕಾಣದೇ ಇರುವಂತಹ ತಂಡ NS Spikers ತನ್ನ ಮೊದಲ ಸ್ಥಾನವನ್ನು ಪಡೆಯಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿದೆ. 17-11 18-11 ಮತ್ತೆ ಅಂಕ NS Spikers ಕಡೆಗೆ ವಾಲಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 19-11 ಇನ್ ಫೇವರ್ ಆಫ್ NS Spikers. 60% ಪಂದ್ಯಾಕೂಟ NS Spikers ಕಡೆಗೆ ವಾಲ್ ಬರ್ತಾ ಇದೆ. ಇಲ್ಲಿ ಮತ್ತೆ ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ. 12 7 ಅಂಕದ ಮುನ್ನಡೆಯಲ್ಲಿ ಪಂದ್ಯಾಕೂಟವು ಯಾವ ರೀತಿಯಲ್ಲಿ ಬೇಕಾದರೂ ತಿರುವನ್ನು ಪಡೆದುಕೊಳ್ಳಬಹುದು. ತನ್ನ ಆಟಗಾರರು ತಮ್ಮ ಹುಮ್ಮಸ್ಸನ್ನು ಇನ್ನಷ್ಟು ಹೆಚ್ಚಿಸಿದರೆ ಹೇಗೆ ಬೇಕಾದರೂ ಬದಲಾಗಬಹುದು. ಇದಕ್ಕೆ ನಿದರ್ಶನ ಹಿಂದಿನ ಮ್ಯಾಚ್ ಅವರು. ನೋಡಿ ಆಟಗಾರರು, ಬಿಟ್ಟು ಕೊಡಬೇಡಿ. ಉತ್ತಮವಾದ ಸಾಕಷ್ಟು ಒಟ್ಟು ಗೋಲಿಯಲ್ಲಿ ನಿಂತಿದೆ ಚೆಂಡು. ಕಣ್ಣು ಮುಚ್ಚುವಂತಿಲ್ಲ. ಬಹಳಷ್ಟು ಒಟ್ಟಿನಿಂದ ಗೋಲಿಯಲ್ಲಿ ನಿಂತಿದ್ದ ಚೆಂಡನ್ನು 13-19 ಆಟಗಾರರು. ಸ್ನೇಹ ಪ್ರೀತಿಗೆ ಸಾವಿಲ್ಲ, ಆದ್ರೆ ನಂಬಿಕೆಗೆ ಸಾವಿದೆ. ಇಷ್ಟಪಟ್ಟು ನಂಬಿಕೆ ಬೆಳೆಸು, ಕಷ್ಟಪಟ್ಟಾದರೂ ನಂಬಿಕೆ ಉಳಿಸು ಎನ್ನುವ ಮಾತಿನೊಂದಿಗೆ ಪಂದ್ಯಾಕೂಟ ದಯವಿಟ್ಟು ಯಾವುದೇ ರೀತಿಯ ಚರ್ಚೆಗೆ ಇಲ್ಲಿ ಆಸ್ಪದವಿಲ್ಲ. ಸಂಘಟಕರು ಹಾಗೂ ತೀರ್ಪು
ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಅಂಕಿಅಂಶ ಪಟ್ಟಿಯಲ್ಲಿ 13-19ರಲ್ಲಿ 19ರಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 5 ಅಂಕದ ಮುನ್ನಡೆಯಲ್ಲಿ NS ಸ್ಪೈಕರ್ಸ್ ಇನ್ನೊಂದು ಕಡೆಯಾಳೆ ರಾಯಲ್ ಕ್ರ್ಯಾಕರ್ಸ್. ಹೌದು, ಚೆಂಡು ಮತ್ತೆ NS ಸ್ಪೈಕರ್ಸ್ ಕಡೆ ವಾಲಿ ಬರ್ತಾ ಇದೆ. 20-14 20-14 ಮತ್ತೆ 6 ಅಂಕದ ಹದಿನೈದು 20 5 ಅಂಕದ ಅಂತರ. ಏನು ಮಾಡ್ತಾಳೆ ತಮ್ಮ 20 ಅವರೇ ಜಂಡು ಬಾಂಬು ಬೇಕೇ? ಕಿಲ 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 ಅಂಕ ಮತ್ತೆ ರಾಯಲ್ ಕ್ರ್ಯಾಕರ್ಸ್ ಕಡೆಗೆ ವಾಲಿ ಬರ್ತಾ ಇದೆ. 22-15 എല്ലാരും ഉറങ്ങിയോണ്ടാന്ന്. ಉತ್ತಮವಾದ ರಕ್ಷಣೆ. ಬಲಿಷ್ಠ ಹೊಡೆತ. ಒಂದೊಂದು ಸೇರ್ಪಡೆಯಾಗ್ತಾ ಇದೆ. 16-23 16 ಪಟ್ಟಿಂಡಿ. ಒಳ್ಳೆಯ ಕೆಲಸ ಮಾಡಿ ಜೋಕರ್ ಅನ್ಕೊಂಡ್ರು ಪರವಾಗಿಲ್ಲ, ಒಳ್ಳೆಯ ಕೆಲಸ ಮಾಡಿ ಜೋಕರ್ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ತಪ್ಪು ಕೆಲಸ ಮಾಡಿ ಕಿಂಗ್ ಮೇಕರ್ ಆಗ್ಬೇಡ ಎನ್ನುವ ಮಾತಿನೊಂದಿಗೆ ಪಂದ್ಯಾಕೂಟವನ್ನ ಮುಂದುವರಿಸ್ತಾ ಇದ್ದಾವೆ. ಚೆಂಡು ರಾಯಲ್ ಕ್ರ್ಯಾಕರ್ಸ್ ಕಡೆಯಲ್ಲಿಂಟು. ಮತ್ತೆ ನಿನ್ನ ಪರಾಕ್ರಮ ಎಲ್ಲಿತ್ತು ತಮ್ಮ? ಇದು ಕೈಯಲ್ಲ ಕಬ್ಬಿನ. 16 ಚೆಂಡು ಗಾಳಿಯಲ್ಲಿಟ್ಟು ಮತ್ತೆ ಮತ್ತೆ ಯಾಕೆ ನೆಟ್ಟನ್ನ ಮುಟ್ಟಿದ್ದೀರಾ? ಅಲ್ಲೇನು ಜೇನುತುಪ್ಪವಿದೆ. ಅಂಕ ಯಾರ ಪಾಲಿಗೆ? ಮುಂದೆ